ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂತಹ ಬಹಳ ಕಾರಣಿಕದ ಕ್ಷೇತ್ರ, ಪುಣ್ಯಕ್ಷೇತ್ರ ಆಗಿರತಕ್ಕಂತಹ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಮಾರ್ಚ್ 27ರಿಂದ ಏಪ್ರಿಲ್ 7ರ ತನಕ ನಡೆಯತಕ್ಕಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವಾ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಶರವು ಮಹಾಗಣಪತಿ ದೇವಸ್ಥಾನದಲ್ಲಿ ಮಂಗಳೂರಿನ ಎಲ್ಲ ಮಹಾಜನತೆಯ ವತಿಯಿಂದ ನಾವು ಇಲ್ಲಿ ಹೊರೆಕಾಣಿಕೆಯ ದಿಬ್ಬಣದ ಆ ಒಂದು ಏನೋ ಸಂಗ್ರಹ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೇವೆ. ಈಗಾಗಲೇ ಮಂಗಳೂರು ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರ, ಸುಳ್ಯದಿಂದ ಹಿಡಿದು ಸುಳ್ಯ, ಪುತ್ತೂರು, ಬಂಟ್ವಾಳ, ಬೆಳ್ತಂಗಡಿ, ಹಾಗೆಯೇ ಮಂಗಳೂರು ನಗರ ಉತ್ತರ, ಮಂಗಳೂರು ನಗರ ದಕ್ಷಿಣ, ಮೂಡಬಿದ್ರೆ ಹಾಗೂ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಸಂಪರ್ಕ ಮಾಡಿದ್ದೇವೆ. ಈಗಾಗಲೇ 27ನೇ ತಾರೀಕು ಇಲ್ಲಿಂದ ಹೊರೆಕಾಣಿಕೆಯ ಆ ದಿಬ್ಬಣ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೊರಡಲಿಕ್ಕಿದೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಈಗಾಗಲೇ ನಾವು ಮಂಗಳೂರಿಂದ 5,000 ಬಟ್ಟಲನ್ನು ಸಂಗ್ರಹ ಮಾಡಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಬೇರೆ ಬೇರೆ ರೀತಿಯಾದಂತಹ ಆ ಒಂದು ಬಡಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯ ಎಲ್ಲ ಸಾಮಗ್ರಿಗಳೆಲ್ಲ ಈಗಾಗಲೇ ಬರ್ತಾ ಇದೆ. ಜನರು ಬಹಳಷ್ಟು ಭಕ್ತಾದಿಗಳು ಬಹಳ ಉತ್ತಮವಾದಂತಹ ಸ್ಪಂದನವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಿರೀಕ್ಷೆ ಇದೆ, ಕನಿಷ್ಠ 25 ವೆಹಿಕಲ್ ಮಂಗಳೂರಿಂದ ಮಧೂರು ಕ್ಷೇತ್ರಕ್ಕೆ ಇಲ್ಲಿಂದ ನಾಳ್ದು 27ನೇ ತಾರೀಕಿಗೆ ಹೊರಡಲಿಕ್ಕಿದೆ. ಹಾಗಾಗಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಎಲ್ಲರ ಸಂಪರ್ಕ ಮಾಡಿ ಅಲ್ಲಲ್ಲಿ ನಾವು ಸೇರಿಸುವುದರ ಮುಖಾಂತರ ಬಹಳ ಒಂದು ದೊಡ್ಡ ಮಟ್ಟದ ಒಂದು ಅಭೂತಪೂರ್ಣವಾಗಿರತಕ್ಕಂತಹ ಆ ಒಂದು ಹೊರೆಕಾಣಿಕೆಯ ದಿಬ್ಬಣವನ್ನು ಮಂಗಳೂರಿನಿಂದ ಹೊರಡಲಿಕ್ಕೆ ಆ ಶರವು ಮಹಾಗಣಪತಿ ದೇವರು ಹಾಗೆ ಶರಬೇಶ್ವರನ ಅನುಗ್ರಹದಿಂದ ಮಾಡಲಿಕ್ಕಿದ್ದೇವೆ ಎಂಬಂತ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಇಲ್ಲಿಯ ಸಮಿತಿ ರೂಪೀಕರಣದ ನಂತರ ಹೊರೆಕಾಣಿಕೆ ಸಮಿತಿಯ ಸಂಚಾಲಕನಾಗಿ ನನ್ನನ್ನು ಈ ಕ್ಷೇತ್ರದ ಸಮಿತಿಯವರು ಇದು ಮಾಡಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ನಾವು ಹೊರೆಕಾಣಿಕಾ ಸಮಿತಿಯವರು ಸಮಿತಿಗಳನ್ನು ರಚಿಸಿದ್ದೇವೆ. ಪಂಚಾಯತ್ ಮಟ್ಟದಲ್ಲಿ ರಚಿಸಿದ ಸಮಿತಿಗಳಲ್ಲಿ ಹೊರೆಕಾಣಿಕೆ ಬಗ್ಗೆ ನಾವು ವಿವರಣೆಯನ್ನು ನೀಡಿದ್ದೇವೆ. ಅಂದರೆ ನಮಗೆ ಎಷ್ಟು ಟೋಟಲ್ ಸಾಧಾರಣ ನಮಗೆ ಬೇಕಿರುವಂತಹ ವಸ್ತುಗಳು ಹಾಗೂ ತರಕಾರಿಗಳು ಮತ್ತು ಪಾತ್ರೆಗಳು ಇದರ ಲಿಸ್ಟನ್ನು ಸುರುವಿಗೆ ಮಾಡಿ ನಾವು ಅದರ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಅವರು ನೀಡುವಂತಹ ಸಾಮಾನುಗಳ ಬಗ್ಗೆ ಕೇಳಿ ತಿಳಿದು ನಾವು ಅದರಲ್ಲಿ ಹೆಚ್ಚಿನದನ್ನು ಬರುವಂತಹ ವಸ್ತುಗಳನ್ನು ನಾವು ಒಂದು ಸಮಿತಿಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಬೇಕಿರುವ ತಯಾರಿಯನ್ನು ನಡೆಸಿದ್ದೇವೆ. ಹಾಗೆ ನಿನ್ನೆ ತಾನೇ ಮಂಗಳೂರು ವಿಭಾಗದ ಒಂದು ಹೊರೆಕಾಣಿಕಾ ಬೃಹತ್ ಸಮ್ಮೇಳನ ಅಂತಲೇ ಹೇಳ್ಬೋದು. ಅಂದರೆ ಶರವು ಮಹಾಗಣಪತಿಯ ಸನ್ನಿಧಿಯಲ್ಲಿ ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಹೊರೆಕಾಣಿಕೆ ಅಲ್ಲಿ ಬರುವ ಮಂಗಳೂರು ವಲಯದಿಂದ ಬರುವ ಹೊರೆಕಾಣಿಕೆ ಕ್ರೋಢೀಕರಿಸಿ ಮಧೂರು ಕ್ಷೇತ್ರಕ್ಕೆ ತಾರೀಕು 31ನೇ ತಾರೀಕಿನಂದು ಇಲ್ಲಿಗೆ ತರುವಂತಹ ಯೋಜನೆಯನ್ನು ಅವರು ರೂಪೀಕರಿಸಿದ್ದಾರೆ. ಅದರಲ್ಲಿ ನಮ್ಮ
ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹಾಗೂ ಮಂಗಳೂರು MP ಕ್ಯಾಪ್ಟನ್ ಬ್ರಜೇಶ್ ಚೌಟ, ಹಾಗೆ MLA ವೇದವ್ಯಾಸ ಕಾಮತ್, ತುಂಬ MLA ಅವರು ಮತ್ತು ಕಾರ್ಪೊರೇಟರು ಮತ್ತು ಕೌನ್ಸಿಲರ್ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದ್ರು. ವಿಶೇಷವಾಗಿ ಕೊಂಡೇವೂರು ಸ್ವಾಮೀಜಿ ಇವರು ಅದರಲ್ಲಿದ್ದರು. ಕಟೀಲು ಕ್ಷೇತ್ರದ ಅಸರಣ್ಣರು ಕೂಡ ಇದ್ರು ಮತ್ತು ಈ ಕ್ಷೇತ್ರದ ತಂತ್ರಿಗಳ ಅಣ್ಣನವರಿದ್ರು. ಹಾಗೆ ತುಂಬ ಗಣ್ಯ ವ್ಯಕ್ತಿಗಳ ಮಧ್ಯದಲ್ಲಿ ಆ ಮಧೂರು ಸರಾವ್ ಕ್ಷೇತ್ರದ ಸಭಾಂಗಣದಲ್ಲಿ ಈ ಹೊರೆಕಾಣಿಕೆಯ ಒಂದು ಕ್ಯಾಂಪ್ ಅಲ್ಲಿ ಮಾಡಲಾಯಿತು. ಅದರಲ್ಲಿ ಇರುವವರು ಕೂಡ ಎಲ್ಲರೂ ಕೂಡ ಈ ಕ್ಷೇತ್ರದ ಭಕ್ತರಾಗಿರುತ್ತಾರೆ. ಬೃಹತ್ ಪ್ರಮಾಣದ, ಸಾಧಾರಣ ಎಷ್ಟು ಅಂತ ಈಗಲೇ ಅದನ್ನು ಲೆಕ್ಕ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕ್ಷೇತ್ರಗಳಿಂದ ಕದ್ರಿ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳಿಂದ ಅಲ್ಲಿಗೆ ಬಂದು ಇಲ್ಲಿಗೆ ಒಟ್ಟಾಗಿ ಬರುವಂತಹ ಒಂದು ಯೋಜನೆಯನ್ನು ರೂಪೀಕರಿಸಿದ್ದೇವೆ.